ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಪ್ರತ್ಯೇಕವಾದದ್ದಾಗಿದೆ ಈ ದಿನ. ಏನದು? ಕರ್ತನ ದಿನ ಪ್ರಿಯರೇ, ಭಾನುವಾರವಾಗಿದೆ. ನಮ್ಮ ಯೇಸು ಮರಣ ಹೊಂದಿ ತಿರುಗಿ ಎದ್ದು ಪುನರುತ್ಥಾನ ಹೊಂದಿದ ದಿನ. ಪುನರುತ್ಥಾನನಾದ ಕ್ರಿಸ್ತನನ್ನು, ಸಜೀವವಾಗಿರುವ ಕ್ರಿಸ್ತನನ್ನು ನಾವು ಆರಾಧಿಸಬೇಕಾದ, ಆತನ ರಕ್ತದಿಂದ ವಿಮೋಚಿಸಲ್ಪಟ್ಟಿರುವಂತಹ ಆತನ ಜನಾಂಗವಾದ ನಾವು ಆತನ ಶಿಲುಬೆಯನ್ನು, ಆತನ ಪ್ರೀತಿಯನ್ನು, ಮರಣ ಪುನರುತ್ಥಾನವನ್ನು ಜ್ಞಾಪಕ ಮಾಡಿಕೊಂಡು ಆತನಲ್ಲಿ ಅತಿಶಯಿಸಿ ಆರ್ಭಾಟಿಸಬೇಕಾದ ಮನೋಹರವಾದ ದಿನವಾಗಿದೆ. ಇನ್ನು ನಿದ್ರೆ ಮೊಬ್ಬಲ್ಲಿರಬೇಡಿರಿ, ಸ್ವಂತ ಕೆಲಸ ಮಾಡಬೇಡಿರಿ, ವ್ಯಾಪಾರಕ್ಕಾಗಿ ಹೋಗಬೇಡಿರಿ, ನಿಮಗಿಷ್ಟವಾದ ಕೆಲಸ ಮಾಡುತ್ತಾ ಮನೆಯಲ್ಲಿ ಕೂತ್ಕೊಳ್ಬೇಡಿರಿ. ನಿಮಗೆ ಯಾವ ಆಶೀರ್ವಾದ ದೊರಕುವುದಿಲ್ಲ. ದೇವರ ಆಶೀರ್ವಾದ ಹೊಂದಿಕೊಳ್ಳಬೇಕಾದರೆ ದೇವರು ತನ್ನ ಆಲಯದಿಂದ ತನ್ನ ಮಕ್ಕಳನ್ನು ಆಶೀರ್ವದಿಸುವಂತವರಾಗಿದ್ದಾರೆ. ದೇವಾಲಯದಲ್ಲಿ ದೇವರು ನಮಗೆ ಬೇಕಾದಂತಹ ಆಶೀರ್ವಾದಗಳನ್ನು ಸಿದ್ಧ ಮಾಡಿಡುತ್ತಾರೆ. ಎದ್ದೇಳಿರಿ, ಆಲಯಕ್ಕೆ ಹೋಗೋಣ ಬನ್ನಿರಿ. ಹೊರಟಿದ್ದೀರೋ? ಚಿಕ್ಕ ಪ್ರಾರ್ಥನೆಯೊಂದಿಗೆ ಕ್ಲುಪ್ತ ಸಂದೇಶ ಕೇಳೋಣ ಬನ್ನಿ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರತಿ ಭಾನುವಾರ ಪ್ರತಿಷ್ಠಿತ ದಿನವೆಂದು, ಕರ್ತನ ದಿನವೆಂದು, ಮನೋಹರಕರವಾದ ದಿನವೆಂದು ಘನವಾಗಿ ಆಚರಿಸಲು, ಸಬ್ಬತ್ ದಿನವನ್ನು ಪರಿಶುದ್ಧ ದಿನವಾಗಿ ಆಚರಿಸಬೇಕೆಂದು ನೀವು ಕೊಟ್ಟ ಆಜ್ಞೆಯಂತೆ ನಾವು ಅನುಸರಿಸಲು ಸಹಾಯ ಮಾಡಿರಿ. ನಮಗೋಸ್ಕರ ಮರಣ ಹೊಂದಿ ತಿರುಗಿ ಎದ್ದು ಬಂದಿರುವ ಈ ಪುನರುತ್ಥಾನದ ದಿನದಲ್ಲಿ ಸ್ತುತಿ ಕೃತಜ್ಞತೆಗಳನ್ನು ಸಲ್ಲಿಸಿ ನಿಮ್ಮಲ್ಲಿ ಆನಂದಿಸುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಇದೇನು ಬ್ರದರ್, ಸಬ್ಬತ್ ದಿನ ಶನಿವಾರವಲ್ಲವೋ? ಭಾನುವಾರ ಆಲಯಕ್ಕೆ ಯಾಕೆ ಹೋಗನ್ನುತ್ತೀರಿ? ಹೌದು, ಈಗಲೂ ಶನಿವಾರ ಸಬ್ಬತ್ ದಿನ ಆಚರಿಸುವಂಥವರಿದ್ದಾರೆ. ಅಷ್ಟಕ್ಕೂ ನೀವು ಯಹೂದ್ಯರಾಗಿದ್ದೀರೋ ಕ್ರೈಸ್ತರಾಗಿದ್ದೀರೋ? ಯಹೂದ್ಯರಿಗೆ ಸಬ್ಬತ್ ದಿನ ಇಂದಿಗೂ ಶನಿವಾರವೇ ಆಗಿದೆ. ಆದರೆ ದೇವರ ಮಕ್ಕಳಿಗೆ ಯೇಸು ಕ್ರಿಸ್ತನ ಶಿಲುಬೆ, ಮರಣ, ಪುನರುತ್ಥಾನದ ನಂತರ ಆತನು ಸಬ್ಬತ್ ದಿನಕ್ಕೆ ಅಧಿಕಾರಿಯಾಗಿರೋದ್ರಿಂದ ಹಳೆಯ ಜೀವಿತದಿಂದ ಬಿಡುಗಡೆ ಕೊಟ್ಟು ನೂತನ ಜೀವಿತ ಕೊಡುವ ದೇವರು ಭಾನುವಾರ ಉದಯದಲ್ಲಿ ಆತನು ಪುನರುತ್ಥಾನನಾಗಿರೋದ್ರಿಂದ ಅಂದಿನಿಂದ ಭಾನುವಾರ ಪ್ರತಿ ಭಾನುವಾರ ಸಭೆಯಾಗಿ ಕೂಡಿ ಬರುತ್ತಾ ದೇವರ ಆಲಯದಲ್ಲಿ ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸುವ ಭಾಗ್ಯ ನಮ್ಮೆಲ್ಲರಿಗೂ ದೇವರು ಅನುಗ್ರಹಿಸಿದ್ದಾರೆ. ಈ ದಿನ ಕ್ರೈಸ್ತೀಯ ಆಲಯಗಳು ಎಷ್ಟೋ ಇವೆ. ಇನ್ನು ಅನೇಕ ಕಟ್ಟಲ್ಪಡುತ್ತಿವೆ. ಕೆಲವೊಂದು ಕೆಡವಿ ಹಾಕಲ್ಪಡ್ತಿವೆ, ಕೆಲವೊಂದು ಉರುಳಿಸಲ್ಪಡ್ತಿವೆ. ಕೆಲವು ಆಲಯಗಳು ಖಾಲಿಯಾಗಿಯೇ ಉಳಿದುಕೊಂಡಿವೆ. ಕಟ್ಟಡಗಳಲ್ಲಿ ದೇವರು ಇರುವುದಿಲ್ವಲ್ಲ? ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ನೀವು ನನಗೋಸ್ಕರ ಕಟ್ಟಲು ಉದ್ದೇಶಿಸುವ ಆಲಯ ಎಷ್ಟರದು? ಎಷ್ಟು ಒಳ್ಳೆ ಆಲಯ, ಎಷ್ಟು ಸುಂದರವಾದ ಆಲಯ, ಎಷ್ಟು ಶುದ್ಧವಾದ ಆಲಯ ಎನ್ನುವುದು ಮುಖ್ಯವಲ್ಲ. ಆದರೆ ಯೇಸು ಕ್ರಿಸ್ತನು ಶಿಲುಬೆಯ ಯಜ್ಞದ ಮೂಲಕ ಅತಿ ಪರಿಶುದ್ಧ ಸ್ಥಳಕ್ಕೂ ಪರಿಶುದ್ಧ ಸ್ಥಳಕ್ಕೂ ಮಧ್ಯದಲ್ಲಿರುವಂತಹ ತೆರೆಯನ್ನು ಮೇಲಿನಿಂದ ಕೆಳಗಿನವರೆಗೂ ಹರಿದು ಹಾಕಿರೋದ್ರಿಂದ ಈ ದಿನ ಯೇಸು ಕ್ರಿಸ್ತನ ಮೂಲಕ ಅತಿ ಪರಿಶುದ್ಧ ಸ್ಥಳಕ್ಕೆ, ಆತನ ಕೃಪಾಸನದ ಬಳಿಗೆ ಸಮಯೋಚಿತ ಸಹಾಯಕ್ಕಾಗಿ ಧೈರ್ಯದಿಂದ ನಾವೆಲ್ಲರೂ ಹೋಗಬಲ್ಲೆವು. ಎಲ್ಲಿ ಇಬ್ಬರು ಮೂವರು ಕೂಡಿ ಬರ್ತಾರೋ ಅವರ ಮಧ್ಯದಲ್ಲಿ ಇರ್ತೇನೆಂದಿದ್ದಾರೆ ದೇವರು. ಪ್ರಪಂಚದಾದ್ಯಂತ ಎಷ್ಟೋ ಆಲಯಗಳಲ್ಲಿ ಎಷ್ಟೋ ಜನರು, ಎಷ್ಟೋ ಭಾಷೆಗಳವರು, ಎಷ್ಟೋ ಜಾತಿಗಳವರು, ಎಷ್ಟೋ ಕುಲಗಳವರು, ಯಾವುದ್ಯಾವುದೋ ಸ್ಥಳದಲ್ಲಿದ್ದಂಥವರು ಯೇಸು ನಾಮದಲ್ಲಿ ಕೂಡಿ ಬರುವಾಗ ಪರಿಶುದ್ಧಾತ್ಮನ ಕಾರ್ಯಗಳು ಅಲ್ಲಿ ಜರುಗುವಂಥದ್ದು, ಯೇಸುವಿನ ಸನ್ನಿಧಿ ಅನುಭವಿಸುವಂಥದ್ದನ್ನು ಈ ದಿನ ಕಾಣಬಹುದು. ಮತ್ತೆ ನಿಮ್ಮ ಊರಲ್ಲಿ ಎಷ್ಟು ಸಭೆಗಳಿವೆ ನೋಡಿಕೊಳ್ಳಿರಿ. ಇನ್ನು ಒಂದು ಸಭೆ ಕೂಡ ಇಲ್ಲದ ಸ್ಥಳ ಬಹಳಷ್ಟಿವೆ. ಅಂತಹ ಸ್ಥಳಗಳಲ್ಲಿ ಕೂಡ ಕ್ರಿಸ್ತನ ರಕ್ತದಿಂದ ವಿಮೋಚಿಸಲ್ಪಟ್ಟ ಪ್ರಜೆಗಳಿದ್ದಾರೆ. ಮರಗಳ ಕೆಳಗೆ, ಸಂದಿಗಳಲ್ಲಿ, ಮೂಲೆಗಳಲ್ಲಿ, ಕೆಲವರು ಯಾರಿಗೂ ಕಾಣಿಸಿಕೊಳ್ಳದಂತೆ ಅಂಡರ್ಗ್ರೌಂಡ್ನಲ್ಲೂ ಕೂಡ ಕರ್ತನನ್ನು ಆರಾಧಿಸ್ತಿದ್ದಾರೆ. ನಾವು ಎಲ್ಲಿದ್ದು ದೇವರನ್ನು ಆರಾಧಿಸಿದ್ದೇವೆ ಎಂಬುದು, ಎಷ್ಟು ಒಳ್ಳೆ ಆಲಯ ಎನ್ನುವುದು ಮುಖ್ಯವಲ್ಲ. ಆದರೆ ಇಬ್ಬರು ಮೂವರು ಐಕ್ಯತೆ ಉಳ್ಳವರಾಗಿ ಎಲ್ಲಿರ್ತಾರೋ ಅಲ್ಲಿ ಇರ್ತೇನೆಂದಿದ್ದಾರೆ. ಐಕ್ಯತೆಯಿಂದ ಇಬ್ಬರು ಯಾವುದನ್ನು ಬಂಧಿಸ್ತಾರೋ ಅದನ್ನು ಬಂಧಿಸುತ್ತೇನೆ ಎಂದು ಯೇಸು ಹೇಳಿದ್ದಾರೆ. ಭಾನುವಾರ ಕರ್ತನ ದಿನವಾಗಿದೆ. ಕರ್ತನ ಆಲಯಕ್ಕೆ ಹೋಗಬೇಕು. ಬನ್ನಿ, ಹಾಗಾದ್ರೆ ಹೋಗೋಣ. ಆಗ್ಲೇ ಹೊರಟಿದ್ರು? ಈಗ ಸ್ವಲ್ಪ ಈ ಸಂದೇಶ ಕೇಳಿ ಹೋಗಿ, ಇಲ್ಲವೇ ತಿರುಗಿ ಬಂದಾದ್ರೂ ಕೇಳಿ. ಈ ದಿನ 3ನೇ ಭಾನುವಾರ. ಅಷ್ಟು ಬೇಗನೆ ಈ ವರ್ಷದ 9 ತಿಂಗಳು ಮುಗಿಲಿಕ್ಕೆ ಬರ್ತಿವೆ. ಸೆಪ್ಟೆಂಬರ್ 21ನೇ ತಾರೀಕಿಗೆ ಬಂದಿದ್ದೇವೆ. ಫಸ್ಟ್ ಸಂಡೇ ಎಷ್ಟು ಬೇಗ ಮುಗಿದೋಯ್ತು ನೋಡಿ. ಮೊದಲನೇ ತಾರೀಕು ಬಂದ ಕೂಡಲೇ ಬಹಳಷ್ಟು ಜನ ಬಹಳ ಬ್ಯುಸಿಯಾಗಿರ್ತಾರೆ.
ಆದರೆ ಕರ್ತನನ್ನು ಸ್ತುತಿಸುವುದಕ್ಕಾಗಿ ಎಷ್ಟು ಜನ ಸಿದ್ಧರಾಗಿದ್ದಾರೆ? ಮೂರನೆಯ ಭಾನುವಾರ ಸಾಧಾರಣವಾಗಿ ಅನೇಕ ಆಲಯಗಳಲ್ಲಿ ಕರ್ತನ ಮೇಜು ಕೊಡ್ತಾರೆ. ನಿಮ್ಮ ಆಲಯದಲ್ಲಿ ಹೋಲಿ ಕಮ್ಯುನಿಯನ್ ಇದೆಯಾ? ಹೋಲಿ ಕಮ್ಯುನಿಯನ್ ಸರ್ವಿಸ್ ಪ್ರತ್ಯೇಕವಾಗಿ ಇಡಲಾಗಿದೆಯಾ? ಅದೇ ರೀತಿ ಕೆಲವೊಂದು ಸಭೆಗಳಲ್ಲಿ ಪ್ರತಿ ಭಾನುವಾರ ಕೊಡ್ತಾರೆ. ಪ್ರತಿ ವಾರ ನಾವು ರೊಟ್ಟಿ ದ್ರಾಕ್ಷರಸ ಸೇವಿಸುವಂತವರಿದ್ದೇವೆ ಎಂದು ಹೇಳುವವರು ಇದ್ದಾರೆ. ಈ ವಾರ ಬಿಟ್ಟರೆ ಬರುವ ವಾರ ತೆಗೆದುಕೊಳ್ತೇವೆ, ಬರುವ ವಾರ ಬಿಟ್ಟರೆ ಮತ್ತೊಂದು ವಾರ ತಗೊಳ್ತೇವೆ ಎಂದು ಹೇಳಿ ಸುಧಾರಿಸಿಕೊಳ್ಳುವವರು ಇದ್ದಾರೆ. ಬೈಬಲ್ನಲ್ಲಿ ಪ್ರತಿ ವಾರ ಕೊಡಬೇಕು, ಮೊದಲ ಭಾನುವಾರ ಕೊಡಬೇಕು, ಕೇವಲ ಗುಡ್ ಫ್ರೈಡೇ ಈಸ್ಟರ್ಗೆ ಕೊಡಬೇಕು ಎಂಬುದಾಗಿ ಎಲ್ಲೂ ಬರೆಯಲ್ಪಟ್ಟಿಲ್ಲ. ಆದಿ ಸಭೆಯಲ್ಲಿ ಅವರು ಅನುದಿನವೂ ದೇವಾಲಯದಲ್ಲಿ ಕೂಡಿ ಬರುತ್ತಾ ರೊಟ್ಟಿ ದ್ರಾಕ್ಷರಸ ಸೇವಿಸುತ್ತಾ ಇದ್ರು. ಅದು ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಅಂತಲ್ಲ, ವಾರದ ಮೆರೆಗೆ ಅಲ್ಲ, ಪ್ರತಿದಿನವೂ ದೇವರನ್ನು ಪ್ರಾರ್ಥಿಸುವಂಥವರು ಸಭೆಯಾಗಿ ಕೂಡಿ ಬಂದು ಯೇಸುವಿನ ಶಿಲುಬೆಯ ಪ್ರೀತಿಯನ್ನು ಜ್ಞಾಪಕ ಮಾಡಿಕೊಳ್ತಾ ಇದ್ರು. ಬರ್ತಾ ಬರ್ತಾ ನಮಗೆ ಭಕ್ತಿ ಹೆಚ್ಚಾಗ್ತಿದೆಯಲ್ಲವೇ? ಭಾನುವಾರ ದೇವರ ಆಲಯಕ್ಕೆ ಹೋಗೋದಕ್ಕೋಸ್ಕರವೇ ನಮಗೆ ಎಷ್ಟೋ ದೊಡ್ಡ ಭಾರವಾಗ್ತಿದೆ. ಪ್ರತಿ ವಾರ ರೊಟ್ಟಿ ದ್ರಾಕ್ಷರಸ ತೆಗೆದುಕೊಳ್ಳುವುದಾದರೆ ಅನ್ನದಂತೆ ಅನೇಕರು ಅದನ್ನು ಹಗುರವಾಗಿ ತೆಗೆದುಕೊಂಡು ನಿರ್ಲಕ್ಷ್ಯ ಮಾಡ್ತಾರೆ. ಹಾಗಾಗಿ ಅದನ್ನು ಪೂರ್ತಿಯಾಗಿ ಬಿಡದಂತೆ ಅದರ ಬೆಲೆ ತಿಳಿದುಕೊಳ್ಳುವುದಕ್ಕಾಗಿ ತಿಂಗಳಿಗೊಂದು ಸಾರಿ ತೆಗೆದುಕೊಳ್ಳುವುದರಲ್ಲಿ ತಪ್ಪೇನಿಲ್ಲ. ಆಸ್ ಆಫನ್ ಆಸ್ ಯು ಕ್ಯಾನ್ ಎಂಬುದಾಗಿದೆ ಬೈಬಲ್ನಲ್ಲಿ. ಎಷ್ಟು ಸಾರಿ ಸಾಧ್ಯವೋ ಅಷ್ಟು ಸಾರಿ ತೆಗೆದುಕೊಳ್ಳಬೇಕು. ಕನಿಷ್ಠ 4 ಭಾನುವಾರಗಳಲ್ಲಿ ಒಂದು ಭಾನುವಾರವಾದರೂ ಕರ್ತನ ಮೇಜನ್ನು ಪ್ರತ್ಯೇಕಪಡಿಸಿಕೊಂಡು ಆ ದಿನ ಕರ್ತನ ದಿನವೆಂದು, ಪ್ರತಿಷ್ಠಿತ ದಿನವೆಂದು, ನಮಗೋಸ್ಕರ ಆತನು ಶಿಲುಬೆಯಲ್ಲಿ ಮಾಡಿರುವ ಪ್ರೀತಿಯನ್ನು, ಆತನು ಸುರಿಸಿದ ರಕ್ತದಿಂದುಂಟಾದ ಜಯವನ್ನು ಜ್ಞಾಪಕ ಮಾಡಿಕೊಂಡು ಆತನನ್ನು ಆರಾಧಿಸೋಣ, ಆತನನ್ನು ಸ್ತುತಿಸೋಣ ಎಂಬ ಆಸೆಯಿಂದ ದೇವರಿಗೆ ಘನಪಡಿಸಲು ಈ ಭಾನುವಾರದಂದು ಆಲಯಕ್ಕೆ ಹೋಗಬೇಕು. ಮೊದಲ ಭಾನುವಾರ ದೇವರ ಆಲಯಕ್ಕೆ ಹೋಗಿ ಉಳಿದ ಭಾನುವಾರ ಬಿಟ್ಟು ಬಿಡುವಂಥವರಿದ್ದಾರೆ. ನೀವು ಮಾತ್ರ ಹಾಗಿರಬೇಡಿ ಪ್ರಿಯರೇ. ಕರ್ತನ ಸನ್ನಿಧಿಗೆ ಹೋಗುವಾಗ ಅಲ್ಲಿ ನಡೆಯುವ ಎಲ್ಲಾ ಆರಾಧನೆಯಲ್ಲಿ ಪಾಲ್ಗೊಳ್ಳಬೇಕು. ರೊಟ್ಟಿ ದ್ರಾಕ್ಷರಸ ತೆಗೆದುಕೊಂಡು ಸೇವಿಸಲು ಇದೇನು ಪ್ರಸಾದ ಅಲ್ವಲ್ಲ? ವಾಕ್ಯವನ್ನು ಕೇಳಿ ನಮ್ಮ ಹೃದಯವನ್ನು ದೇವರ ಮುಂದೆ ಹೊಯ್ದುಕೊಂಡು ಹಾಡುಗಳಿಂದ ಆತನನ್ನು ಸ್ತುತಿಸಿ ಹೃದಯವನ್ನು ಸಿದ್ಧಪಡಿಸಿಕೊಂಡು ರೊಟ್ಟಿ ಮುರಿಯುವಾಗ ನನಗಾಗಿ ಜಜ್ಜಲ್ಪಟ್ಟಂತಹ ನನ್ನ ಯೇಸು ನನ್ನನ್ನು ಎಷ್ಟೊಂದು ಪ್ರೀತಿಸಿದ್ದಾರಲ್ಲವೇ? ನಾನು ಹೊಂದಬೇಕಾದ ಪೆಟ್ಟುಗಳು ಆತನ ಮೇಲೆ ಬಿದ್ದವು, ನನಗೆ ಬರಬೇಕಾದ ಶಿಕ್ಷೆ ಆತನು ಸಹಿಸಿಕೊಂಡನು, ನನ್ನ ದೋಷಗಳಿಂದಲೇ ಆತನಿಗೆ ಗಾಯವಾಯಿತು ಎಂಬುದನ್ನು ಗ್ರಹಿಸಿಕೊಂಡು ಜ್ಞಾಪಕ ಮಾಡಿಕೊಂಡು ಕೃತಜ್ಞತೆಯಿಂದ ಪಶ್ಚಾತ್ತಾಪದಿಂದ ಆತನು ನಮಗಾಗಿ ಮಾಡಿದ ಆ ಯಜ್ಞವನ್ನು ನಾವು ಅಂಗೀಕರಿಸಬೇಕು. ಹಾಗೆಯೇ ಆ ದ್ರಾಕ್ಷರಸ ತೆಗೆದುಕೊಳ್ಳುವಾಗ ಅದು ನಮಗೊಂಥರ ತೀರ್ಥದ ಹಾಗಿರದಂತೆ ನನಗೋಸ್ಕರ ಕರ್ತನಾದ ಯೇಸುಕ್ರಿಸ್ತನು ತನ್ನ ಶರೀರದಲ್ಲಿರುವ ರಕ್ತವೆಲ್ಲ ಸುರಿಸಿದ್ದಾರೆ. ರಕ್ತದಲ್ಲಿಯೇ ಪ್ರಾಣ ಇರುತ್ತೆ. ತನ್ನ ಪ್ರಾಣವನ್ನೇ ನನಗಾಗಿ ಕೊಟ್ಟಿದ್ದಾರೆ. ನನ್ನ ರಕ್ತ ಕೆಟ್ಟೋಗಿದೆ ಎಂದು, ನನ್ನ ರಕ್ತ ವಿಷಭರಿತವಾಗಿದೆ ಎಂದು, ನನ್ನ ರಕ್ತ ಹಳೆ ಆದಾಮನ ಸ್ವಭಾವದೊಂದಿಗೆ ಮಿಲಿನವಾಗಿದೆ ಎಂದು, ನಿರ್ದೋಷವೂ ನಿಷ್ಕಳಂಕವೂ ಆಗಿರುವ ಕುರಿಮರಿಗಿಂತಲೂ ಶ್ರೇಷ್ಠವಾದ ಯೇಸುಕ್ರಿಸ್ತನ ರಕ್ತವು ನನಗೋಸ್ಕರ ಸುರಿಯಲ್ಪಟ್ಟು ನನ್ನಲ್ಲಿರುವ ನೀಚ ಗುಣವನ್ನು ತೆಗೆದುಹಾಕುವುದಕ್ಕಾಗಿ ಆತನು ತನ್ನ ರಕ್ತವನ್ನು ಸುರಿಸಿ ನನ್ನನ್ನು ವಿಮೋಚಿಸಿದ್ದಾರೆಂದು ನೆನಪು ಮಾಡಿಕೊಳ್ಳಲು ಆ ದ್ರಾಕ್ಷರಸದಲ್ಲಿ ನಾವು ಪಾಲುಗೊಳ್ಳುವವರಾಗಿರಬೇಕು. ಆದರೆ ಈ ದಿನ ಎಷ್ಟು ಜನ ಹೆಚ್ಚು ಸಮಯ ಶಿಲುಬೆಯ ಕುರಿತು ಧ್ಯಾನಿಸುವುದಕ್ಕಾಗಿ, ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಸಮಯ ತೆಗೆಯುತ್ತಿದ್ದಾರೆ. ಆ ಪುಲ್ಪಿಟ್ ಮೇಲೆ ರೊಟ್ಟಿಯನ್ನು ಮುರಿದು ಸಭೆಯಲ್ಲಿರುವ ಎಲ್ಲರಿಗೂ ಹಂಚಿಕೊಡುವವರೆಗೂ, ಹಾಗೆಯೇ ದ್ರಾಕ್ಷರಸವನ್ನು ಎಲ್ಲರಿಗೂ ಹಂಚಿಕೊಡುವವರೆಗೂ ಎಷ್ಟು ಜನ ಕಾದುಕೊಂಡಿರ್ತಿದ್ದಾರೆ. ಅದು ಎಲ್ಲರಿಗೂ ತಲುಪಿದಾಗ ಆ ಸಮಯವನ್ನು ಸದುಪಯೋಗ ಮಾಡಿಕೊಂಡು ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳುವುದಕ್ಕೂ, ಮತ್ತೊಂದು ಸಾರಿ ನಮ್ಮ ಯೇಸುಕ್ರಿಸ್ತನ ರಕ್ತವು ನಮ್ಮ ಮನಸ್ಸನ್ನು ನಿರ್ಮಲಗೊಳಿಸುವಂಥದ್ದಾಗಿರೋದ್ರಿಂದ ನಮ್ಮ ಬಲಹೀನತೆಗಳನ್ನು ಒಪ್ಪಿಕೊಂಡು ಮತ್ತೆ ಶುದ್ಧೀಕರಿಸಲ್ಪಡಬೇಕೆಂದು, ಮತ್ತಷ್ಟು ಕೃತಜ್ಞತೆಯಿಂದಿರುವ ಹಾಗೆ ಶಿಲುಬೆ ಮೇಲೆ ಯೇಸುಕ್ರಿಸ್ತನು ಮಾಡಿರುವ ತ್ಯಾಗವನ್ನು, ಯಜ್ಞವನ್ನು ಜ್ಞಾಪಕ ಮಾಡಿಕೊಳ್ಳಬೇಕೆಂದು ದೀರ್ಘವಾಗಿ ಕರ್ತನ ಮೇಜಿನಲ್ಲಿ ಒಂದು ಅರ್ಧ ಗಂಟೆ, ಕನಿಷ್ಠ 20 ಮಿನಿಟ್ಸ್ ಕೂಡ ಕಳೆಯಲಾರದವರಿದ್ದಾರಲ್ಲವೇ? ಬಹಳಷ್ಟು ಸ್ಥಳಗಳಲ್ಲಿ ಈ ದಿನ ಸಭಾ ಸದಸ್ಯರು ಸಾವಿರಾರು ಸಂಖ್ಯೆಯಲ್ಲಿ ಬೆಳೆಯುತ್ತಾ ಇರೋದ್ರಿಂದ, ಇದು ಸಾಧ್ಯವಾಗದೇ ಇರೋದ್ರಿಂದ ಈಗ ರೆಡಿಮೇಡ್ ರೊಟ್ಟಿ ಅಥವಾ ಕಪ್ಪು, ರೊಟ್ಟಿ ತುಂಡು ಕೂಡ ಹೇಳಲಿಕ್ಕಾಗಲ್ಲ, ಅವುಗಳನ್ನೇ ಹಂಚುತ್ತಿದ್ದಾರೆ. ಅವು ಏನಾಗಿವೆ ಎಂದು ಗ್ರಹಿಸಲಾರದೆ, ಪಶ್ಚಾತ್ತಾಪವಿಲ್ಲದೆ, ಆರಾಧನೆಯಿಲ್ಲದೆ ಅವಸರದಲ್ಲಿ ಅನೇಕರು ಸೇವಿಸಿ ಶಿಲುಬೆಯ ಕುರಿತು ಧ್ಯಾನಿಸಲಾರದೆಯೇ ಕೆಲವರು ಮುಗಿಸುತ್ತಿದ್ದಾರೆ. ಅದಕ್ಕೆ ಅಂಥವರ ಜೀವಿತದಲ್ಲಿ
ಆಧ್ಯಾತ್ಮಿಕ ಬೆಳವಣಿಗೆ ಕಾಣಿಸುತ್ತಾ ಇಲ್ಲ. ನಮ್ಮನ್ನು ನಾವು ಸರಿಪಡಿಸಿಕೊಳ್ಳಬೇಕು. ಒಂದು ಮರ ಏನಾದರೂ ಸರಿಯಾಗಿ ಬೆಳೆಯಬೇಕಾದರೆ ಆ ಮರದ ಸುತ್ತಲೂ ಮೇಲಿಂದ ಮೇಲೆ ಕೆದರುತ್ತಾ ಇರಬೇಕು. ಅದಕ್ಕೆ ನೀರು ಕಟ್ಟುತ್ತಾ ಇರಬೇಕು. ಅದಕ್ಕೆ ಸಾಧ್ಯವಾದರೆ ಗೊಬ್ಬರ ಹಾಕಬೇಕು. ಹಾಗೆಯೇ ನಾವು ಆಧ್ಯಾತ್ಮಿಕ ಜೀವಿತದಲ್ಲಿ ಬೆಳೆಯಬೇಕಾದರೆ ನಾವು ಎಷ್ಟರ ಮಟ್ಟಿಗೆ ಯಾವ ರೀತಿಯಾಗಿ ನಾವು ಬೆಳೆಯಬೇಕೆಂದು ಬಯಸುತ್ತೇವೋ ಅಷ್ಟೊಂದು ನಾವು ಅಗಿಯಲ್ಪಡಬೇಕು, ನೂತನಗೊಳಿಸಲ್ಪಡಬೇಕು, ರಿವೈವ್ ಆಗಬೇಕು, ರಿನ್ಯೂ ಆಗಬೇಕು, ಪಶ್ಚಾತ್ತಾಪ ಪಡಬೇಕು, ಪರೀಕ್ಷಿಸಿಕೊಳ್ಳಬೇಕು. ಸುತ್ತಲೂ ಬೆಳೆದಿರುವಂತಹ ಕಳೆಗಳನ್ನು, ಕೆಟ್ಟ ಗಿಡಗಳನ್ನು ಕಿತ್ತಾಕಬೇಕು. ಅದಕ್ಕೆ ಕರ್ತನ ಮೇಜು ಆಚರಿಸಬೇಕೆಂದು ಯೇಸು ಹೇಳಿದ್ದಾರೆ. ಆ ಕಾಲದಲ್ಲಿಯೇ, ಅಂದರೆ ಪೌಲನ ದಿನಗಳಲ್ಲಿಯೇ ಕರ್ತನ ಮೇಜು ಆಚರಿಸುವುದು ಒಂದು ರೂಢಿಯಾಗಿದ್ದಕ್ಕೆ ಪೌಲನು ಸ್ವಲ್ಪ ಕಠಿಣವಾಗಿಯೇ ಎಚ್ಚರಿಸುತ್ತಾನೆ ಆ ಕಾಲದ ಸಭೆಗೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ ಓದುವುದಾದರೆ, ಕರ್ತನ ಮೇಜನ್ನು ಆಚರಿಸಿರುವ ಆದಿಸಭೆ ಎಂತಹ ಕ್ರಮಪದ್ಧತಿ ಅನುಸರಿಸಿತೆಂದು ನಾವು ಗುರುತಿಸಬಲ್ಲೆವು. ಒಂದು ಸಾರಿ ನಾವು ನೋಡೋಣ ಬನ್ನಿರಿ. 11ನೇ ಅಧ್ಯಾಯ 23ನೇ ವಚನದಿಂದ ಓದುತ್ತಿದ್ದೇನೆ ಕೇಳ್ರಿ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತಾಸ್ತುತಿಯನ್ನು ಸಲ್ಲಿಸಿ ಅದನ್ನು ಮುರಿದು, ಇದು ನಿಮಗೋಸ್ಕರ ಮುರಿಯಲ್ಪಟ್ಟ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು ಎನ್ನುವಂಥದ್ದೇ. ಒಂದು ರೊಟ್ಟಿಯನ್ನು ತೆಗೆದುಕೊಂಡು ಅದನ್ನು ಮುರಿದು, ಈ ರೊಟ್ಟಿ ಹೇಗೆ ಮುರಿಯಲ್ಪಟ್ಟಿದೆಯೋ ಹಾಗೆಯೇ ನಾನು ನಿಮಗೋಸ್ಕರ ಜಜ್ಜಲ್ಪಟ್ಟಿದ್ದೇನೆ. ಹೇಗೆ ಒಂದು ಗೋಧಿಯ ಕಾಳು ಜಜ್ಜಲ್ಪಟ್ಟು ಸುಡಲ್ಪಟ್ಟು ಸತ್ತ ಹೊರತು ಆಹಾರವಾಗಿ ಮಾರ್ಪಡುವುದಿಲ್ಲವೋ ಹಾಗೆಯೇ ನಾನು ನಿಮಗೆ ಆಹಾರವಾದೆನು. ನಿಮ್ಮ ಅಪರಾಧಗಳ ನಿಮಿತ್ತ ಗಾಯಗೊಂಡು, ನಿಮ್ಮ ದ್ರೋಹಗಳ ನಿಮಿತ್ತ ಜಜ್ಜಲ್ಪಟ್ಟು, ದೇವರ ಕೋಪವನ್ನು ಹೊತ್ತಿಕೊಂಡು ನಿಮಗೆ ಜೀವಾಹಾರವಾಗಿ ಮಾರ್ಪಟ್ಟಿದ್ದೇನೆ ಎಂದು ಶಿಲುಬೆಯ ಪ್ರೀತಿಯನ್ನು, ಶಿಲುಬೆಯ ಸತ್ಯವನ್ನು ತಕ್ಕ ಕಾಲದಲ್ಲಿ ನಾವು ಧ್ಯಾನಿಸುವುದಕ್ಕಾಗಿಯೂ ಹಾಗೂ ಅದನ್ನು ಜ್ಞಾಪಕ ಮಾಡಿಕೊಳ್ಳುವುದಕ್ಕಾಗಿಯೂ ಇದನ್ನು ಆಚರಿಸುತ್ತೇವೆ. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಎಂದು ಹೇಳಿದನು. ಯಾಕೆ ತೆಗೆದುಕೊಳ್ತಿದ್ದೇವೆ ದ್ರಾಕ್ಷರಸ? ಯಾಕೆ ತೆಗೆದುಕೊಳ್ತಿದ್ದೇವೆ ರೊಟ್ಟಿ ದ್ರಾಕ್ಷರಸಗಳನ್ನು? ಯೇಸುವನ್ನು ಜ್ಞಾಪಕ ಮಾಡಿಕೊಳ್ಳುವುದಕ್ಕಾಗಿ, ಆತನನ್ನು ಜ್ಞಾಪಕ ಮಾಡಿಕೊಳ್ಳುವುದಕ್ಕಾಗಿ ಇದೊಂದು ಸಿಂಬಲ್ ಮಾತ್ರವೇ ಆಗಿದೆ. ಆ ರೊಟ್ಟಿ ಯೇಸುವಿನ ಶರೀರವಾಗಿಯೂ ಆ ದ್ರಾಕ್ಷರಸ ಆತನ ರಕ್ತವಾಗಿಯೂ, ಅಂದರೆ ನಿಜವಾಗ್ಲೂ ಯೇಸುವಿನ ರಕ್ತವಾಗಿ ಮಾರ್ಪಡಲ್ಲ. ಅದನ್ನು ಓನ್ಲಿ ಒಂದು ಗುರುತಾಗಿ ತೆಗೆದುಕೊಳ್ತಿದ್ದೇವೆ. ಆ ಪದಾರ್ಥಗಳು ಮುಖ್ಯವಲ್ಲ, ಆ ಪದಾರ್ಥದಲ್ಲಿರುವಂತಹ ಸತ್ಯವನ್ನು ನಾವು ಗ್ರಹಿಸಿಕೊಳ್ಳಬೇಕು. ನಾವು ಗುರುತಿಸಬೇಕು ಆತನ ಪ್ರೀತಿ. ಆ ಕಲುವರಿ ಶಿಲುಬೆಯ ಮೇಲೆ ಆತನು ಸುರಿಸಿರುವಂತಹ ಆ ರಕ್ತಧಾರೆಗಳು, ಆತನ ಗಾಯಗಳೊಳಗಿಂದ ಆ ಸುರಿಯಲ್ಪಟ್ಟ ರಕ್ತಧಾರೆಗಳು ರಕ್ತದ ಉಂಡೆಯಾಗಿ ಸಿದ್ಧವಾಗಿರುವ, ನಮಗೋಸ್ಕರ ಜಜ್ಜಲ್ಪಟ್ಟಿರುವ ಆ ಯೇಸುವಿನ ಪ್ರೀತಿಯನ್ನು ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. ಯೇಸುವೆ, ನನ್ನ ಸ್ಥಾನದಲ್ಲಿ ನನಗೋಸ್ಕರ ನೀವು ಜಜ್ಜಲ್ಪಟ್ಟಿದ್ದೀರಿ ಎಂಬ ಕೃತಜ್ಞತೆಯಿಂದ ನಿಮಗೋಸ್ಕರ ಬದುಕುತ್ತೇನೆ, ನನ್ನ ಜೀವಿತ ನಿಮಗೆ ಅರ್ಪಿಸಿಕೊಡ್ತೇನೆ ಎಂಬ ಸಮರ್ಪಣೆಯೊಂದಿಗೆ ಕರ್ತನ ಮೇಜಲ್ಲಿ ಪಾಲ್ಗೊಳ್ಳಿರಿ. ಆಚಾರವಾಗಿ ತಿನ್ನಬೇಡಿರಿ. ಆಚಾರವಾಗಿ ತಿನ್ನುವುದಾದರೆ, ಹೃದಯ ಸರಿಯಿಲ್ಲದೆ ಇದರಲ್ಲಿ ಪಾಲ್ಗೊಳ್ಳುವುದಾದರೆ, ಅಯೋಗ್ಯರಾಗಿ ಇದರಲ್ಲಿ ಯಾರಾದರೂ ಪಾಲುಗೊಳ್ಳುವುದಾದರೆ ಅವರಿಗೆ ಏನಾಗ್ತದೆ ನೋಡಿರಿ. 27ನೇ ವಚನ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಏನಂತೆ? ದ್ರೋಹ ಮಾಡಿದವನಾಗಿರುವನು. ಜಾಗ್ರತೆ ಪ್ರಿಯರೇ, ಅದು ಅಪರಾಧ. ಅದಕ್ಕಾಗಿಯೇ ಪ್ರತಿಯೊಬ್ಬನು ತನ್ನನ್ನು ತಾನು ಪರೀಕ್ಷಿಸಿಕೊಂಡು ಪಾಲ್ಗೊಳ್ಳಬೇಕು. ಹಾಗೆ ಮಾಡಿ ಆ ರೊಟ್ಟಿಯನ್ನು ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯತೀರ್ಪಿಗೆ ಗುರಿಯಾಗುವನು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರೂ ರೋಗಿಗಳೂ ಆಗಿದ್ದೀರಿ ಮತ್ತು ಅನೇಕರು ಸಾಯುತ್ತಾರೆ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ. ಏನಂತೆ? ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ. ಅದಕ್ಕೆ ಕರ್ತನ ಮೇಜು ಎನ್ನುವುದು ಒಂದು ಜಡ್ಜ್ಮೆಂಟ್ ಟೇಬಲ್ ಆಗಿ ನಮ್ಮ ಮುಂದೆ ಬರುತ್ತೆ. ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವುದಕ್ಕಿಂತ ಮುಂಚೆ ನಾನು ರೆಡಿಯಾಗಿದ್ದೇನಾ, ಸಿದ್ಧನಾಗಿದ್ದೇನಾ, ಪಾಲ್ಗೊಳ್ಳಬಹುದಾ? ಕರ್ತನ ಮುಂದೆ ನಾನು ದೋಷಿಯಾಗಿದ್ದೇನಾ? ಕರ್ತನ ಮುಂದೆ ನಾನು ನಿರ್ದೋಷಿಯಾಗಿರಬೇಕು. ಕರ್ತನೆ, ನನ್ನ ಬಲಹೀನತೆ ಒಪ್ಪಿಕೊಳ್ತಿದ್ದೇನೆ, ಅಪರಾಧಗಳನ್ನು ಒಪ್ಪಿಕೊಳ್ತಿದ್ದೇನೆ ಎಂಬುದಾಗಿ ನಮ್ಮ ನಿಜಸ್ಥಿತಿ ಕರ್ತನ ಮುಂದೆ ಒಪ್ಪಿಕೊಳ್ತಾ, ನಮ್ಮನ್ನು ನಾವು ತಿದ್ದುಕೊಳ್ತಾ, ನಮ್ಮನ್ನು ನಾವು ವಿಚಾರಿಸಿಕೊಳ್ತಾ, ನಮ್ಮ ಮನಸಾಕ್ಷಿ ಸರಿಯಾಗಿಲ್ಲ, ನಮ್ಮ ಕ್ರಿಯೆಗಳು ಸರಿಯಾಗಿಲ್ಲ, ನಮ್ಮ ಮಾತುಗಳು ಸರಿಯಾಗಿಲ್ಲ, ನಾವು ಕರ್ತನ ಮಕ್ಕಳೆಂದು ಹೇಳುತ್ತಾ ಲೋಕಾನುಸಾರವಾಗಿ ಬದುಕಿ ಈ ವಿಷಯದಲ್ಲಿ ತಪ್ಪು ಮಾಡ್ತಿದ್ದೇವೆ, ಈ ವಿಷಯದಲ್ಲಿ ದೋಷಿಯಾಗಿದ್ದೇವೆ
ಎಂಬುದಾಗಿ ಪವಿತ್ರಾತ್ಮ ದೇವರು ಅಂತಹ ವಿಷಯಗಳಲ್ಲಿ ನೀವು ಒಪ್ಪಿಕೊಳ್ಳುವಂತೆ ಮಾಡುವಾಗ ಅವುಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪದೊಂದಿಗೆ ಕೃತಜ್ಞತೆಯೊಂದಿಗೆ ರೊಟ್ಟಿ ದ್ರಾಕ್ಷರಸದಲ್ಲಿ ಪಾಲ್ಗೊಳ್ಳಬೇಕು. ಆವಾಗ ನಾವು ನಿರ್ಮಲರಾಗುತ್ತೇವೆ, ಆತನಲ್ಲಿ ನಾವು ಪಾಲುಗಾರರಾಗ್ತೇವೆ. ನಿಮ್ಮ ಆಲಯಗಳಲ್ಲಿ ಯಾವ ರೀತಿ ಆಚರಿಸುತ್ತೀರೆಂದು ನನಗೊತ್ತಿಲ್ಲ, ನಿಮ್ಮ ಆಲಯದ ಪದ್ಧತಿ ಬದಲಾಯಿಸಿರೆಂದು ನಾನು ಹೇಳ್ತಾ ಇಲ್ಲ. ಆದರೆ ನೀವು ನಿಮ್ಮ ಕೈಗೆ ಬಂದು ತಲುಪಿದ ರೊಟ್ಟಿ ದ್ರಾಕ್ಷರಸ ಸೇವಿಸುವುದಕ್ಕಿಂತ ಮುಂಚೆ ನಿಮ್ಮ ಹೃದಯ ಹೇಗಿದೆ? ನೀವು ದೇವರ ಪ್ರೀತಿಯನ್ನು ಗುರುತಿಸಿದ್ದೀರಾ? ಅನಾಲೋಚಿತವಾಗಿ ಅಯೋಗ್ಯರಾಗಿ ತೆಗೆದುಕೊಳ್ತಾ ಇದ್ದೀರಾ? ಇಲ್ಲವೇ ನನ್ನ ಸ್ಥಾನದಲ್ಲಿ ನನಗಾಗಿ ಮರಣ ಹೊಂದಿರುವ ನನ್ನ ಯೇಸುವಿನ ಪ್ರೀತಿಯನ್ನು ನಾನು ಜ್ಞಾಪಕ ಮಾಡಿಕೊಳ್ತಿದ್ದೇನೆ, ನನಗಾಗಿ ಆತನು ಸುರಿಸಿದ ರಕ್ತ ಎಷ್ಟು ಬೆಲೆಯುಳ್ಳದಾಗಿದೆ ಎಂದು ಗ್ರಹಿಸಿಕೊಳ್ತಿದ್ದೇನೆ ಎಂದು ನಿಮ್ಮನ್ನು ನೀವು ವಿಚಾರಿಸಿಕೊಳ್ತಾ ಕೃತಜ್ಞತಾ ಸ್ತುತಿಯೊಂದಿಗೆ ತೆಗೆದುಕೊಂಡ್ರೆ ಒಳ್ಳೆಯದು. ನಮ್ಮ ಪಾಪ ನಾವು ಒಪ್ಪಿಕೊಂಡ್ರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಸಕಲ ಅನೀತಿಯನ್ನು ತೊಲಗಿಸುತ್ತಾನೆ ಎಂಬ ನಂಬಿಕೆಯೊಂದಿಗೆ ಪಾಲ್ಗೊಳ್ಳುವವರಾಗಿರಿ. ಆವಾಗಲೇ ಆಶೀರ್ವದಿಸಲ್ಪಡ್ತೀರಿ. ಪ್ರತಿ ಭಾನುವಾರ ಆಲಯಕ್ಕೆ ಹೋಗಿರಿ, ಆರಾಧಿಸಿರಿ. ಪ್ರತ್ಯೇಕವಾಗಿ ಕರ್ತನ ಮೇಜನ್ನು ಇದಕ್ಕೆ ಸಂಸ್ಕಾರ ಅನ್ನುತ್ತಾರೆ, ಇಲ್ಲವೇ ಆರಾಧನೆ ಅನ್ನುತ್ತಾರೆ. ಅದು ಯಾವುದೇ ರೀತಿಯಾಗಿರಲಿ, ಅದಕ್ಕೆ ಯಾವುದೇ ಹೆಸರು ಕೊಟ್ಟರೂ ಕೂಡ ಅದರಲ್ಲಿರುವ ಸಾರ ಬಹಳ ಪ್ರಾಮುಖ್ಯವಾಗಿರುವುದರಿಂದ ನನ್ನನ್ನು ಜ್ಞಾಪಕ ಮಾಡಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಎಂಬ ಮಾತನ್ನು ನಮ್ಮ ಹೃದಯದಲ್ಲಿ ಮುದ್ರಿಸಿಕೊಳ್ಳೋಣ. ಯೇಸುವಿನ ಶಿಲುಬೆಯ ಪ್ರೀತಿಯನ್ನು ಧ್ಯಾನಿಸಲಾರದೆ, ಶಿಲುಬೆ ಮರಣ ಪುನರುತ್ಥಾನವನ್ನು ಜ್ಞಾಪಕ ಮಾಡಿಕೊಳ್ಳದೆ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವುದರಿಂದ ಯಾವುದೇ ಪ್ರಯೋಜನವಿರುವುದಿಲ್ಲ. ಕೃತಜ್ಞತೆಯಿಂದ ಸ್ತುತಿಯಿಂದ ಭಾನುವಾರ ಸಭೆಗಳಿಗೆ ಹೋಗೋಣ, ಕರ್ತನ ಮೇಜಲ್ಲಿ ಪಾಲ್ಗೊಳ್ಳೋಣ. ಆನಂತರ ನೂತನ ಬಲದೊಂದಿಗೆ ನೂತನ ಸಾಕ್ಷಿಗಳಾಗಿ ಕರ್ತನ ಬರೋಣದವರೆಗೂ ಆತನಿಗೆ ನಂಬಿಗಸ್ತರಾಗಿ ಬದುಕೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಕರ್ತನ ದಿನವನ್ನು ಘನವೆಂದು ಆಚರಿಸುವುದಕ್ಕಾಗಿಯೂ ಮುಖ್ಯವಾಗಿ ನಿಮ್ಮನ್ನು ಆರಾಧಿಸುವುದಕ್ಕೋಸ್ಕರ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡಿರಿ. ಯಾವುದೇ ಕಾರಣಕ್ಕಾಗಿ ನಾವು ಇದ್ದ ಸ್ಥಿತಿಯಲ್ಲಿ ದೇವರೇ ನಿಮ್ಮ ಸನ್ನಿಧಿಯಿಂದ ತಿರುಗಿ ಹೋಗದಂತೆ ನಮ್ಮ ಒಬ್ಬೊಬ್ಬರನ್ನು ದರ್ಶಿಸಿರಿ. ನಿಮ್ಮ ಕೋಪಕ್ಕೆ ನಾವು ಗುರಿಯಾಗದಂತೆ ನಿಮ್ಮ ಪ್ರೀತಿಯನ್ನು, ಅಮೂಲ್ಯವಾದ ನಿಮ್ಮ ತ್ಯಾಗವನ್ನು ಸ್ತುತಿ ಕೃತಜ್ಞತೆಯೊಂದಿಗೆ ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ ನಮ್ಮನ್ನು ನಾವು ಶುದ್ಧಿ ಮಾಡಿಕೊಳ್ಳುತ್ತಾ ನಿಮ್ಮ ಮೇಲೆ ನಮ್ಮ ದೃಷ್ಟಿಯಿಟ್ಟು ನಂಬಿಕೆಯಿಂದ ಆತ್ಮದಿಂದ ಸತ್ಯದಿಂದ ನಿಮ್ಮನ್ನು ಆರಾಧಿಸುವ ಹಾಗೆ, ನೀವು ಆಶಿಸಿದ ಹಾಗೆ ನಿಮ್ಮಂತೆಯೇ ನಿಮ್ಮ ಹೋಲಿಕೆಯ ಮೇರೆಗೆ ನಿಮ್ಮ ಛಾಯೆಯಲ್ಲಿ ನಿಮ್ಮ ಸಾರೂಪ್ಯಕ್ಕೆ ನಾವು ಮಾರ್ಪಡುವ ಹಾಗೆ ಮತ್ತೊಂದು ಸಾರಿ ನಿಮ್ಮ ರಕ್ತದಲ್ಲಿ ನಮ್ಮನ್ನು ದೇವರೇ ಶುದ್ಧೀಕರಿಸಿರಿ. ನಿಮ್ಮ ಮಾತುಗಳಿಂದ ನಮ್ಮ ಹೃದಯಗಳನ್ನು ತುಂಬಿಸಿ ನಿಮ್ಮ ಪ್ರತಿನಿಧಿಗಳಾಗಿ, ನಿಮ್ಮ ಸಾಕ್ಷಿಗಳಾಗಿ ಲೋಕದಲ್ಲಿ ಬದುಕಲು ನಿಮ್ಮ ನಾಮ ಧರಿಸಿರುವ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ತಪ್ಪದೆ ಕಳಿಸಿಕೊಡ್ತಾ ಇರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತಿದ್ದೇವೆ. ಕರ್ತನು ನಿಮಗೆ ಕೊಟ್ಟಂತಹ ಚರ್ಚಸ್ಗಳಿಗೆ ನೀವು ಹೋಗುವವರಾಗಿರಿ. ಕರ್ತನ ಚಿತ್ತವಿರುವುದಾದರೆ ನಾಳೆ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.